ಇದು ಯಾವ ಊರು ಬರ್ತದ್ರಿ ಇದು? ಇದು ಪಾವಗಡ ಬರ್ತತ್ರಿ. ಪಾವಗಡ ಅಂತ ಊರ್ರಿ. ತುಮಕೂರು ಡಿಸ್ಟಿಕ್, ಕರ್ನಾಟಕ. ಪಾವಗಡ ತಾಲೂಕು ರೀ. ಇದು ಸೈನಿಂಗ್ ಸೈಜ್ ಇದೆಲ್ಲ ವೇಟ್ ಗಿಡಕ ಎಲ್ಲ ಲೋಡ್ ಬಹಳ ಚಂದ ಹಿಡ್ದೈತ್ರಿ. ಈ ತರ ಎಲ್ಲ ಬರ್ಬೇಕಾದ್ರ ಹೆಂಗ್ರಿ ನಮ್ ಕಡೆ ಬಿಜಾಪುರದಾಗ ಯಾಕೆ ಬರಲ್ಲ? ಇಲ್ರಿ, ಒಂದೊಂದು ಇದು ಏನಾಯ್ತಲ್ರಿ, ಇದ್ರದ್ದು ಕ್ಲೈಮೇಟ್ ಮತ್ತು ಇದ್ರ ಮಣ್ಣಿನ ಗುಣಧರ್ಮ ನೋಡ್ರಿ. ಮಣ್ಣ ಉಸುಕ್ ಮಿಸ್ತಿರ್ತೈತಿ, ಆ ಫಿಲ್ಟರ್ ಆಗಿ ಹೋಗ್ತೈತಿ. ಉಸುಕು ನೋಡ್ರಿಲ್ಲ, ಉಸುಕ್ ಮಿಸ್ತಿರ್ತೈತಿ. ಭೂಮಿ ಚೆನ್ನಾಗೈತಿ, ಫಲವತ್ತಾದ ಭೂಮಿ ಐತೆ. ಫಿಲ್ಟರ್ ಆಗ್ತದ, ನೀರೆಲ್ಲ ಫಿಲ್ಟರ್ ಆಗ್ತದೆ. ಎಷ್ಟೇ ಮಳೆ ಬಂದ್ರು ಏನಾಗಲ್ಲ. ಬೇಡ್ ಪ್ಲಾಂಟೇಶನ್ ಮಾಡಿದಾರೆ. ಇದು ನೋಡ್ರಿ, ಇದು ಬೇಡ್ ಪ್ಲಾಂಟೇಶನ್ ಐತಿ, ಮಾಡಿದಾರ. ಬೇಡ್ ಪ್ಲಾಂಟೇಶನ್ ಐತಿ, ಮಲ್ಚಿಂಗ್ ಮಾಡಿದ್ದಾರೆ, ಆರ್ಗ್ಯಾನಿಕ್ ಗೊಬ್ಬರ ಎಲ್ಲ ಒಳಗೆ ತುಂಬಿದ್ದಾರೆ. ಕೆಲ ಈಗ ತಿಪ್ಪಿ ಗೊಬ್ಬರ ಜೊತೆ ಸಂವರ್ಧನ ಅಂತ ಗೊಬ್ಬರ ತುಂಬಿದಾರ, ಚೆನ್ನಾಗಿ ಮಾಡಿದಾರ. ಆಮೇಲೆ 2 ವರ್ಷ ಆದ್ಮೇಲೆ ಅಂದ್ರೆ ಗಿಡ ನೋಡ್ರಿ ಚೆನ್ನಾಗಿ ಬೆಳೆದಿದೆಯಲ್ಲ. 1 ವರ್ಷ 8 ತಿಂಗಳ, 1 ವರ್ಷ 8ನೇ ತಿಂಗಳು ಗಿಡ ಚೆನ್ನಾಗಿ ಬೆಳೆದಿದೆ. ಗಿಡ ಚೆನ್ನಾಗಿ ಬೆಳೆದಿದೆ. ಚೆನ್ನಾಗಿ ಬೆಳೆದ್ಮೇಲೆ ಹಣ್ಣಿಗೆ ಬಿಟ್ಟಿದಾರ. ಕ್ಲೈಮೇಟ್ ಚೆನ್ನಾಗಿದೆ ಇದು. ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಕ್ಲೈಮೇಟ್ ಮಡ್ಡಿ ಭೂಮಿ, ಬಹಳ ಇದಾಗುತ್ತೆ. ಅಲ್ಲಿ ಬರ್ತಾ ಇಲ್ಲ ಸರಿಯಾಗಿ, ಅದ್ ನ್ಯೂಟ್ರಿಯೆಂಟ್ ಫಲವತ್ತಾಗಿಲ್ಲ. ಆದ್ರೂ ಕ್ಲೈಮೇಟ್ ನಮ್ಮಲ್ಲಿ ಇದಾಗಿದೆ, ಬರ್ತಾ. ಇಲ್ಲಿ ಏನಾಗಿದೆ, ಈಗ ಸೂಟೇಬಲ್ ಆಗ್ತಾ ಇದೆ ಈ ಏರಿಯಾಕ್ಕೆ. ಇಲ್ಲಿ ಪಾವಗಡ, ಅನಂತಪುರ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಈ ಭಾಗ ಸ್ವಲ್ಪ ದಾಳಿಂಬೆ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಈಗ. ಇಲ್ಲೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ. ಈ ಸೈಜ್ ಸೈನಿಕ್ ಸ್ವಲ್ಪ ಎಕ್ಸ್ಟ್ರಾ ಏನಾರ ಇವ್ರು ಕೊಡ್ತಾರೆ? ಏನಾಗಿದೆ, ಇಲ್ಲಿ ಹೇಳುದೆಲ್ಲ ಸರಿಯಾಗಿ ಮಾಡ್ತಾರ. ಕನ್ಸಲ್ಟೆಂಟ್ಗಳು ಏನ್ ಹೇಳ್ತಾರ ಅದೆಲ್ಲ ಮಾಡ್ತಾರ. ಮಾಡೋಣ, ನಮ್ಮವ್ರೇನು ಸ್ವಲ್ಪ ಕಮ್ಮಿ ಮಾಡ್ತಾರ. ಅದು ಬರತ್ತೆ ಅಟ್ ಮಾಡಿದ್ರು ಬರತ್ತೆ, ಮಾಡ್ಲಿಲ್ಲ ಬರತ್ತೆ, ಈ ತರ ಒಂದು ಮಾಡಿದ್ದಾರೆ. ಇದಕ್ಕೆ ಸೈಜರ್ ಈ ಟೋಟಲ್ 12 ಎಕರೆಕ 150 ಲೀಟರ್ ಸೈಜರ್ ಹೋಗಿದೆ. ಡ್ರಿಪ್ ಅಲ್ಲಿ ಮತ್ತೆ 250 ಲೀಟರ್ ಸೈಜರ್, 250 ಲೀಟರ್ ಸೈಜರ್ ಹೋಗಿದೆ. ಮತ್ತೆ ಮೈಕ್ರೋಟೆಂಟ್ ಹೋಗಿದೆ. ಮೈಕ್ರೋಟೆಂಟ್ ಅಂದ್ರೆ ಕಾಂಬಿಫರ್ಟ್ ಹೋಗಿದೆ. ಕಾಂಬಿಫರ್ಟ್, ಫರ್ಟಿಲೈಸರು, ಆರ್ಗ್ಯಾನಿಕ್ ಫರ್ಟಿಲೈಸರು, ಮ್ಯಾನ್ಯೂರ್ ಎಲ್ಲ ವ್ಯವಸ್ಥಿತವಾಗಿ ತುಂಬ್ತಾ ಇದಾರೆ. ಈಗ ಒಂದೇ ಇದರಲ್ಲಿ ನೋಡ್ರಿ, ಒಂದು ಗಿಡ ಎಷ್ಟು 25 kg ಕೊಟ್ಟಿದೆ. ಇದರಲ್ಲೆಲ್ಲ ಒಂದೇ ಬೆಳೆಯಲ್ಲೇ ಬರ್ತಿದೆ. ಇದು 150 ರೂಪಾಯಿ ಮಾರಿದ್ದಾರೆ. ಅಂದ್ರೆ ಎಷ್ಟಾಯ್ತು ನೋಡ್ರಿ, 1500. ಸಾಧಾರಣ ಇದು ಒಂದು ಗಿಡನೇ ಈಗ 4000 ರೂಪಾಯಿ ಕೊಟ್ಟಿದೆ. ಒಂದ್ ಗಿಡ ಈಗ 4000 ರೂಪಾಯಿ ಫಸ್ಟ್ ಕ್ಯಾಪೇನೆ. ಎಲ್ಲ ಅಂದ್ರ ಪ್ರಾಫಿಟ್ ಆಯ್ತಲ್ಲ. ಹಾಕ್ತಾರೆ, ತೆಗಿತಾರೆ, ಜಾಸ್ತಿ ಮೆಹನತ್ ಮಾಡ್ತಾರೆ. ಕಟ್ಟುದು, ಎಲ್ಲ ಕಟ್ಟುದು, ಮಲ್ಚಿಂಗ್ ಮಾಡೋದು, ಇಲ್ಲಿಂದ ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತಾರೆ. ಅಲ್ಲಿ ಸ್ವಲ್ಪ ದ್ರಾಕ್ಷಿ ಮೇಲೆ ಒಲವು ಜಾಸ್ತಿ ಐತಿ. ಬಿಜಾಪುರಕ್ಕೆ ನಮ್ಮಲ್ಲಿ ದ್ರಾಕ್ಷಿ ಒಲವು ಜಾಸ್ತಿ ಐತಿ, ಸ್ವಲ್ಪ ತೊಂದ್ರೆ ಐತಿ. ಕ್ಲೈಮೇಟು ಆತರ ಇಲ್ಲ ನಮ್ಮ ಹೇಳ್ಕೊಳಂಗ. ಇದು ಡ್ರೈ ಐತಿ, ಈ ಏರಿಯಾ ಚೆನ್ನಾಗೈತಿ. ಹಂಗ ಅದರಿಂದ ಜಾಸ್ತಿ ಬೆಳೀತಾ ಇದೆ ಇದು. ಆಮೇಲೆ ಮೇಲಾಗಿ ಹೊಸದಾಗಿದೆ ಬೆಳೆ, ಅದಕ್ಕೆ ಏನಾಗ್ತದೆ, ಜಾಸ್ತಿ ಕಾಳಜಿ ಮಾಡ್ತಾರೆ ಜನ.